India? Yeah. Oh, okay, India. Ni hao. So are working here or just? No. I just a tourist. ಎಲ್ಲ ಸ್ಟೂಡೆಂಟ್ಸ್ ಇವರು ಇಲ್ಲಿ ಕುಕ್ ಮಾಡ್ಕೋಬಹುದು, ಕಿಚನ್ ಇದೆ, ವಾಷಿಂಗ್ ಮಷಿನ್ ಇದೆ. ಎಸ್, ಇವಾಗ ಸರ್ ಪೇ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾನು ಇನ್ನ ಮೊಬೈಲ್ ಸಿಮ್ ಅವ್ರದ್ದು ತಗೊಂಡಿಲ್ಲ. ವಿಚಾಟ್ ಇದೆ ನೋಡಿ ಇಲ್ಲಿ. 100 ಮಿನಿಟ್ಸ್ ಏನಾದರೂ ಎಮರ್ಜೆನ್ಸಿ ಇದ್ರೆ ನಿಮಗೆ ಫೋನ್ ಮಾಡೋಕ್ಕಾಗತ್ತೆ ಸರ್ ಆಗುತ್ತೆ. ಅಲ್ವಾ? ಯಾಕಂತೂ ಖಂಡಿತ ಸಿಮ್ ಬೇಕೇ ಬೇಕು ಅಲ್ವಾ ಸರ್? ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು 60G ಬೋಜು. ನಾನು ಬೋಜು ಅನ್ನೋಕ್ಕೇನು, ನಾನೊಬ್ಬ ಬೋಜು. ಈಗ ಬೋಜು ಈಗ ಬೋಜು. ಬಂತು ಬಂತ ನಿಮ್ದು ಫೋಟೋ ನೋಡಿ. ಸಕ್ಸಸ್ ಸರ್. ಬಂತ, ವಾಪಸ್ ಕಳಿಸಿ ನೋಡೋಣ. ಚೀನಾದಲ್ಲಿ ನೀವು ಓಡಾಡಬೇಕು ಅಂತಂದ್ರೆ ಫಸ್ಟ್ ಬೇಕಾಗಿರೋದು ಚೀನಾದ ಒಂದು ಸಿಮ್ ಕಾರ್ಡ್. ಎರಡನೇದು ವಿಚಾಟ್ ಅಥವಾ ಅಲಿಪೇ. ನೀವು ಚೀನಾಗ ಹೋದಾಗ ಒಂದು ಸಿಮ್ ಕಾರ್ಡ್ ನ ಯಾವ ರೀತಿ ಪರ್ಚೇಸ್ ಮಾಡಬಹುದು, ಅದೇ ಸಿಮ್ ನಂಬರ್ ಮುಖಾಂತರ ಆ ಫೋನ್ ಅಲ್ಲಿ ನೀವು ವಿಚಾಟ್ ಮಾಡ್ಕೊಂಡ್ರೆ ಮಾತ್ರ ಅಲ್ಲಿನ ವ್ಯವಹಾರಗಳಿಗೆ ನಾವೀಗ ಹೆಂಗೆ ಫೋನ್ ಪೇ, ಗೂಗಲ್ ಪೇ ಯೂಸ್ ಮಾಡ್ತೀವೋ ಆ ತರ ಮಾಡ್ಬೋದು. ಸೊ ಅದನ್ನ ಹೆಂಗ್ ಮಾಡೋದು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇರುತ್ತೆ. ನಮಸ್ಕಾರ ಕೆಕೆ, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವಾಗ ಎಕ್ಸಾಕ್ಟ್ ಆಗಿ ನಮ್ಮ ಶೆಂಜನ್ ಅಲ್ಲಿ ರೂಮ್ ಮಾಡಿದ್ನಲ್ಲ, ನಿಮಗೆ ಒಂದು ಸಲ ಇಲ್ಲಿಂದ ವ್ಯೂ ತೋರಿಸ್ಬಿಡ್ತೀನಿ ನೋಡಿ ಹೆಂಗಿದೆ ಅಂತ. ನೋಡಿ ಏನು ಕಟ್ಟಡಗಳು ನೀವೆಲ್ಲೇ ನೋಡಿದ್ರು ಗಗನ ಚುಂಬಿ ಕಟ್ಟಡಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾನೆ ಇರುತ್ತೆ. ಇಲ್ಲಿಂದ ಹೊರಡ್ತಾ ಇದ್ದೀನಿ. ಇವಾಗ 10ನೇ ಫ್ಲೋರಲ್ಲಿ ಹಿಡಿತಾ ಇದೆ. ಸೊ ಇವರೆಲ್ಲ ನೋಡಿ ಪಾಪ ಯಾರು ಸೈಲೆಂಟ್, ಒಬ್ರಿಗೊಬ್ರು ಮಾತೇ ಆಡಲ್ಲ. ಓಕೆ, ಬಂತು ಫಸ್ಟ್ ಫ್ಲೋರ್ಗೆ. ಬನ್ನಿ ಹೋಗೋಣ. ನೋಡಿ ಇವರೆಲ್ಲ ಡೆಲಿವರಿ ಬಾಯ್ಸು ಆಯಿತಾ. ಅಲ್ಲಿಂದ ಏನಾದರೂ ಪ್ರಾಡಕ್ಟ್ ಏನಾದ್ರು ತರೋದಿತ್ತು ಅಂತಂದರೆ ಡೆಲಿವರಿ ಮಾಡೋಕ್ಕೆ ಅಂತಂದ್ಬಿಟ್ಟು ಅಪಾರ್ಟ್ಮೆಂಟ್ಗಳು ಹೋಗ್ತಾರೆ. ನೋಡಿ ನಮ್ಮೂರಲ್ಲೆಲ್ಲ ಈ ಟಾಪ್ ಬಾಕ್ಸ್ಗಳನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಹೇಳಿ? ಸೊ ಇದನ್ನು ನಾವು ಟೂರ್ಗೆ ಯೂಸ್ ಮಾಡ್ತೀವಿ, ಆದರೆ ಇವರು ಇಲ್ಲಿ ಫುಡ್ಗಳನ್ನ ಡೆಲಿವರಿ ಮಾಡೋಕ್ಕೆ ಅಂತ ಇಡ್ತಾರೆ. India? ಯಾ. Oh, okay, India. Okay. ನೀ ಹಾವ್. So are working here or just? No, I just a tourist. Tourist, okay. Yeah. So you have money. Thank you. Bye-bye. Yeah. Have a nice Thank you so much. You people are so good. Okay. ಚೈನಾ ಪೀಪಲ್ ಗುಡ್. ನೋಡಿ ಅಂದರೆ ಜನ ಏನು ಅಂತಂದರೆ ವಿಚಾರಿಸ್ಬೇಕು. ಪಕ್ಕದಲ್ಲಿ ಯಾರು ಹೋಯ್ತಾ ಇದ್ರೆ ಅವ್ನು ಯಾರು ಎತ್ತ ಕೇಳಬೇಕು. ಈ ಥರ ಎಲ್ಲ ಮೆಂಟಾಲಿಟಿ ಇರೋದು ಜನ ಪಾಪ. ಎಸ್, ನಾನಿವಾಗ ಉಳ್ಕೊಂಡಿದ್ದಂಥ ರೂಮ್ ಹತ್ರ ಅಂದರೆ ರಿಸೆಪ್ಷನ್ ಹತ್ರ ಹೋಗ್ತೀನಿ. ನಿಹಾ ಚೆಕ್ಔಟ್. ಥ್ಯಾಂಕ್ ಯು. ಕ್ಯಾನ್ ಐ ಗೋ ಶಶೆ? ಎಸ್. ಸೊ ಇವ್ರಿಗೂ ಇನ್ಫಾರ್ಮ್ ಮಾಡಾಯಿತು. ಮತ್ತು ಚೆಕ್ಔಟ್ ಮಾಡ್ತಾ ಇದ್ದೀನಿ ಅಂತ. ಯಾವ ಹೋಟ್ಲು? ಸರ್ ಅದು ರಿಸೆಪ್ಷನ್ನು. ಇಲ್ಲ, 2 ಗಂಟೆವರೆಗೂ ಇದೆ ಸರ್ ರೂಮ್ದು. ಚೆಕ್ಔಟು ಟೈಮು 2 ಗಂಟೆವರೆಗೂ ಇದೆ. ಈಗ 11:30 ಆಯಿತು. ಈಗ ಬೇರೆ ವ್ಯವಸ್ಥೆ ಮಾಡ್ಕೊಂಡು ಹೋಗೋಣ ಡೈರೆಕ್ಟ್. ಇಡ್ಬೋದಂತ. ಫ್ರೀ, ಏನು ದುಡ್ಡು ಕೊಡೋಂಗಿಲ್ಲ ಅಂತ. ಹೌದಾ? ಪಾಪ ಜನ ಅಷ್ಟೇ ಹೆಲ್ಪ್ಫುಲ್ ಇದಾರಲ್ಲ ಸರ್. ಈಗ ಗೌರಿ ನಿಮ್ಗೊಂದು ಚಿಕ್ಕ ಗಿಫ್ಟ್. ಏನು ಸರ್? ಒಂದು ಗೌರಿಯಿಂದ. ಓಕೆ. ಯಾಕಂದ್ರೆ ನೀವು ಹೀಟ್ ಚೆಕಿಂಗ್ ಮಾಡ್ತಿದ್ರ ಮೇಲೆ ಅವಳು ಒಂದು ಕೊಟ್ಟಿದ್ದಾಳೆ ನೋಡಿ ನಿಮಗೋಸ್ಕರ. ಹೌದಾ? ಅದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಚೈನೀಸಲ್ಲಿದೆ. ನಿಮ್ಗೆ ಓದಾಕ್ ಬಂದ್ರೆ ಒಳ್ಳೇದಾಗುತ್ತೆ, ಇಲ್ಲದಿಲ್ಲ. ಥ್ಯಾಂಕ್ ಯು ಗೌರಿ ಮೇಡಮ್ಗೆ ವಿಡಿಯೋ ನೋಡ್ತಾ ಇದ್ರೆ ಮೇಡಮ್, ತುಂಬ ಥ್ಯಾಂಕ್ ಯು. ಏನು ಬಟ್ಟೆ ಇದೆ ಅಂತ ಇಲ್ಲಿ ರೂಮಲ್ಲಿ? ಅದು ಬೇಡ. ಚಂದ ಸರ್, ಚಂದ ಜನ. ನೆನ್ನೆ ಪಾಪ ಇದೇ ರಿಸೆಪ್ಷನಲ್ಲಿ ಒಂದು ಹುಡುಗಿ ಇತ್ತು. ಈಗ ನೋಡಿ ಬಿಲ್ಡಿಂಗ್ ತೋರಿಸ್ಬಿಟ್ಟು, ನೋಡಪ್ಪ ಇದು 31ನೇ ಫ್ಲೋರು, ಇದು ನಿನ್ನ ಪಾಸ್ವರ್ಡು, ನೀನು ಹೋಗು ಅಂತ ಹೇಳ್ಬೋದು. ಪಾಪ ಇಲ್ಲಿಂದ ಅಲ್ಲಿವರೆಗೂ ಬಂದು ನನಗೆ ಮಗು ಥರ ನೋಡಿ, ಇದು ಫ್ಯಾನ್ ಹಾಕೋದು, ಇದು ಸ್ವಿಚ್ಚು, ಈ ಕಾರ್ಡ್ ತೆಗಿಬೇಕು ಅಂತ ಎಲ್ಲನೂ ಕ್ಲೀನಾಗಿ ಹೇಳಿಕೊಟ್ಟು, ಆಮೇಲೆ ಪಾಪ ಅದು ನಂದು ಅದೇ ಯುವನ್ ಕೊಟ್ಟಿರ್ಲಿಲ್ಲ ಅಲ್ಲ, 30 ಬಾಕಿ ಇತ್ತಲ್ಲ, ಪಾಪ ನೈಟ್ 11 ಗಂಟೆಗೆ ಮತ್ತೆ ಹತ್ಕೊಂಡು ಬಂದಿದೆ ಅಲ್ಲಿ ಗಂಟ. ಇವ್ರಿಗೆ ಏನಂದ್ರೆ ಪ್ರತಿಯೊಂದು ವರ್ಕ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಎನಿ ಕಂಪನಿಯಲ್ಲಿ ಚೈನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಎಲ್ಲ ಆಗಲಿ ವರ್ಕ್ ಇನ್ಸ್ಟ್ರಕ್ಷನ್ ಇದೇ ತರ ನಿಮ್ ಕೆಲಸ ಮಾಡಲೇಬೇಕು. ಇದೇ ತರ ಕೆಲಸ ಅವರು ವರ್ಕ್ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ತಾ ಇದ್ರೆ ಎನಿ ಪ್ರಾಬ್ಲಮ್ ಆದ್ರೆ ಅವ್ರ ಮೈ ಮೇಲೆ ಬರಲ್ಲ. ಅದು ಒಂದು ಅಪೋಸಿಟ್ ಪಾರ್ಟಿ. ಈಗ ಇನ್ ಕೇಸ್ ಏನಾದರೂ ನಾನು ಹೋಟ್ಲು ಬುಕ್ ಮಾಡಿ ನಾನು ಯಾವುದೋ ಬೇರೆ ರೂಮಿಗೆ ನುಗ್ಬಿಟ್ಟೆ ಅಥವಾ ಇಲ್ಲ ಏನೋ ಒಂದು ಆಯಿತು ಅಂತಂದಾಗ, ಇಲ್ಲ ನೋಡಿ ನಾನು ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ ಮಾಡಿದ್ದೆ, ಕೆಲಸ ಮುಗೀತು, ಆದರೂ ತಪ್ಪಾಗಿದೆ, ಆಮೇಲೆ ಅವ್ರು ಏನೋ ಅವ್ರದ್ದು ಅಂತ ಆ ಥರ ನಿಮಗೆ 1500ಗೆ ತುಂಬ ಚೀಪ್ ಸಿಕ್ತು ಅಂತ ಅನಿಸ್ತಾ ಇದೆ ನನಗೆ. ನೀವು ಶಶೆ ಬ್ಯಾಗ್ ಆಮೇಲೆ ಬರ್ತೀವಿ. ಅದು ಇದೇ ಕಷ್ಟ ಸರ್. ಇವರು ಸ್ವಿಗ್ಗಿ ಝೊಮ್ಯಾಟೊ ಆ ಥರ ಇವರು ಫುಡ್ ಡೆಲಿವರಿ. ಇವ್ರುಗಳಿಗೆಲ್ಲ ಅಡ್ರೆಸ್ ಗೊತ್ತಿರುತ್ತಲ್ಲ, ಪರ್ಫೆಕ್ಟಾಗಿ ಗೊತ್ತಿರುತ್ತೆ. ಮೈಸ ಅಲ್ಲ ಶಶೆ
ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ ಅಂದರೆ ಮೋಸ್ಟ್ಲಿ ಅವ್ರು ಹೊಸದಾಗಿರ್ಬೇಕು. ನೀವು ಚಿಂಗ್ವಾಯಿಶ ಜಗತ್ತಿ在哪里啊？我找不到。也不知道呀。你问他们一下外卖的，外卖的。附近好像是没有。 ಓಕೆ ಓ ದಹಾಂಗ್ ಆಯ್ತಾ在搞直播啊。 ಶಶೆ ಈಗ ನೋಡಿ ಸರ್. ಈ ಥರ ಇದೆ ಇದು GPS ಇಲ್ಲಿ ತೋರಿಸ್ಬೇಕಾದ್ರೆ ಕ್ಯಾಮ್ರಾದಲ್ಲಿ ಓಕೆ ಹಾಂ ಚೈನೀಸ್ GPS. ಗೋ ಈಗ ನಾನು ಏನು ಮಾಡ್ತೀನಿ, ನಾನು GPS ಎನೇಬಲ್ ಮಾಡ್ತೀನಿ ಆಯ್ತಾ. ಇಲ್ಲ ಇದು ವಾಕಿಂಗು. ಮೂರನೇದು, ನಾಲ್ಕನೇದು. ಇದು ಸಾಂಗ್ಬು ಸಂಕ್ಷಿನ್ ಅಂತ. ಓಕೆ ಅಗ್ರಿ ಬನ್ನಿ. ಈ ಥರ ಪ್ರತಿ ಇದಕ್ಕೂ ಕಾಂಪ್ಲೆಕ್ಸ್ ನಂಬರ್ ಹಾಕ್ಬಿಡ್ತಾರಲ್ಲ ಸರ್. ಪ್ರತಿ ಮನೆಗೂ ಇದೆ, ನಮ್ಮ ಮನೆಗೂ ಇದೆ. ನಮ್ಮ ಬಾಗಿಲಿಗೆ ಬಂದ್ರೆ ಒಂದು QR ಕೋಡ್ ಇದೆ. ಇಲ್ಲಿ ಏನಿಂದ ಇದು ಅಪಾರ್ಟ್ಮೆಂಟ್ ಇದೆಯಲ್ಲ, ಇದು 2 ಬೆಡ್ರೂಮ್ಗೆ ಒಂದು 8,000 to 10,000 ಏನು ಆವ್ರೇಜ್ 1,08,000 ರೂಪಾಯಿ ಅನ್ಕೊಳ್ಳಿ ಬಾಡಿಗೆ. ಒಂದು ತಿಂಗಳಿಗೆ. ಓ ಇಲ್ಲಿ ಮೇಲ್ ಕಾಸ್ಟ್ಲಿನಾ? ಮೇಲೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಹಂಗಾರೆ ಗ್ರೌಂಡ್ ಕಡಿಮೆಗೆ ಸಿಗುತ್ತೆ. ಗ್ರೌಂಡ್ ಕಡಿಮೆ, ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಕಡಿಮೆ. ಏನಕ್ಕಂದ್ರೆ ನಾಯ್ಸ್ ಜಾಸ್ತಿ ಇರುತ್ತೆ ಅಂತ. ಈಗ ನಮ್ಮಲ್ಲೆಲ್ಲ ಹೆಂಗೆ ಅಂತಂದ್ರೆ ಮೇಲೆ ಹೋಗ್ತಿದ್ದಂಗೆ ರೆಂಟ್ ಕಡಿಮೆ ಅವ್ನು ಆಗುತ್ತೆ. ಸಿಲಿಂಡರ್ಗೋಸ್ಕರ ಮಾಡ್ತಾರೆ. ಸಿಲಿಂಡರ್ ನೀರು ತಗೊಂಡು ಹೋಗ್ಬೇಕು, ಅದಕ್ಕೆ ಕಷ್ಟ. ಇಲ್ಲ ಹಂಗಲ್ವ? ಇದು ಬ್ಯಾಂಕ್ ಪಕ್ಕದಲ್ಲೇ ಇದೆ, ಬ್ಯಾಂಕ್ ಪಕ್ಕದಲ್ಲೇ. ಓಕೆ ಯಾವ ನೀವು ಫಾಗೇಶನ್ಸಿಗೆ ಕಾರ್ಡ್ ಹಾಕ್ಬೇಕಲ್ವ ಸರ್? ನೋಡಿ ಅವರು ಕಳಿಸಿ ನೋಡಿ ನಂಬರ್. 1101. 1101 ಅಂದರೆ 11th ಫ್ಲೋರ್. 11th ಫ್ಲೋರ್. ಓ 11th ಫ್ಲೋರಲ್ಲಿ ಒಂದೇ ಮನೆ. ನೈಸ್. ಚೈನಾದಲ್ಲಿ ಗ್ರೌಂಡ್ ಫ್ಲೋರ್ ಇಲ್ಲ ಇಲ್ಲಿ. ಬರೀ 1 ಮಾತ್ರ ಇರುತ್ತಲ್ವ? -1. ಓ ಈ ಥರ ಇದೆ ನೋಡಿ. ಎಲ್ಲ ಸ್ಟೂಡೆಂಟ್ಸ್ ಇವರು. ಇಲ್ಲಿ ಕುಕ್ ಮಾಡ್ಕೋಬೋದು, ಕಿಚನ್ ಇದೆ, ವಾಷಿಂಗ್ ಮಷಿನ್ ಇದೆ. ಚೆನ್ನಾಗಿದೆ ಸರ್. ನೋ ಸ್ಮೋಕಿಂಗು, ಫ್ಯಾನ್ ಇದೆ, ಫ್ಯಾನ್ ವಿತ್ ಲೈಟ್ ಎಲ್ಲ ಇದೆ, ವೈಫೈ ಇದೆ. ಕೂತ್ಕೊಳ್ಳೋಕ್ಕೆ ನೋಡಿ. ಇವರೆಲ್ಲ ಟೆಂಪ್ರರಿ ಫ್ರೆಂಡ್ಸ್. ಅಲ್ಲಿ ಕೂತ್ಕೊಂಡು ನೀವು ಕೂಲಾಗಿ ಎಂಜಾಯ್ ಮಾಡ್ಬೋದು, ಬಿಯರು ಕುಡಿಬೋದು. ಹಲೋ ಹಲೋ. ಓ ರೈಲ್ವೆ ಕಂಪಾರ್ಟ್ಮೆಂಟ್ ಥರ ಇದೆ ಇದು. ಚೆನ್ನಾಗಿದೆ ರೀ ಸರ್. ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ. D5. ಓ DO ಓಕೆ. 那个错了，那个不对，那个有人我拿错鞋了。你可不可以干净一点吗？这不行吗？这个没有吗？上面他要上面呢，ನಿಮಗೆ ಮೇಲೆ ಬೇಕಾ ಕೆಳಗಡೆ ಬೇಕಾ? ಇಲ್ಲ ಸರ್, ಕೆಳಗೆ. ಓಕೆ他要下面下面不方便吗？上面也有。ಓಕೆ ಮೇಲಿಂದ ಖಾಲಿ ಇದೆ ಅಂತೆ. ಎಷ್ಟಿರುತ್ತೆ ಸರ್ ಇದು ಬಜೆಟ್? 51 ಏನು ಹೇಳಿದ್ರು ಗೌರಿ. 51. ತಗೋ ಚಂದಾಗ. 500 ರೂಪಾಯಿ ಪರವಾಗಿಲ್ಲ ಸರ್.就第一天会接。ನೋಡಿ, ನಮ್ಮ ಪಾಸ್ಪೋರ್ಟ್ನ ಸ್ಕ್ಯಾನ್ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಜಾಗ ಸಖತ್ತಾಗಿದೆ. ಮೇ ಬಿ ಇಲ್ಲೇ ಒಂದು 2 ಡೇಸು ಉಳಿಬೋದು ಅಂತ ನಾನು ಅನ್ಕೊಂತೀನಿ. ಯಾಕೆ ಅಂತಂದರೆ ನೋಡಿ, 500 ರೂಪಾಯಿಗೆ ಈ ಥರದ್ದು ಒಂದು ಜಾಗ ಸಿಗುತ್ತೆ ಅನ್ನೋದಾದರೆ ನಾವಿಲ್ಲಿ ಓಡಾಡಿಕೊಂಡು ಟ್ರಾವೆಲ್ ಮಾಡಿಕೊಂಡು ನೆಮ್ಮದಿಯಾಗಿರ್ಬೋದು. ಈಗ ನಾನು ಉಳಿದಿದ್ದಂಥ ರೂಮ್ ಬಂದ್ಬಿಟ್ಟು ಜಾಸ್ತಿ ಇತ್ತು. ಸೊ ಅಲ್ಲಿ ಹೆಚ್ಚು ಕಡಿಮೆ 2,600 ರೂಪಾಯಿ ಇತ್ತು. ಬಟ್ ಅದು ಸಿಂಗಲ್ ರೂಮ್. ಆದರೆ ಈ ಥರದ್ದು ಒಂದು ದೊಡ್ಡ ಮನೇನ ನಮಗೆ ಕೊಟ್ಬಿಟ್ಟಿದ್ರು. ಬಟ್ ಇಲ್ಲ ಹಂಗಲ್ಲ.梦吧。ಹಂಗಂದ್ರೆ可以了。ಓಕೆ.等一下你现在我还给你钱可以吗？可以，但是我和他交流怎么弄呢？ಎಸ್, ಇವಾಗ ಸರ್ರು ಪೇ ಮಾಡ್ತಾ ಇದ್ದಾರೆ. ಯಾಕಂದರೆ ನಾನು ಇನ್ನೂ ಮೊಬೈಲ್ ಸಿಮ್ ಅವ್ರದ್ದು ತೊಗೊಂಡಿಲ್ಲ. ವಿಚಾಟ್ ಇದೆ ನೋಡಿ ಇಲ್ಲಿ. ವಿಚಾಟ್ ಇಲ್ಲ, ಅವ್ರು ಈ ಥರ ಅಡ್ರೆಸ್ ಕೊಟ್ಟಿದ್ದಾರೆ. ಈ ಥರ ಎಲ್ಲ ಚೈನೀಸಲ್ಲಿ ಕಳಿಸಿದ್ದಾರೆ. ಇದು 1101 ಇದದು ಡೋರು. ಯಾಕಂದರೆ ಇವ್ರು ಮಾತಾಡ್ತಾರೆ. ಓ ಇಲ್ಲೇ ಟ್ರಾನ್ಸ್ಫರಿಂಗ್ ಅಮೌಂಟ್ 100 是不是？你等一下是就还给我是不是？ಓ ಈ ಬೈಜಾ ಹೂಯಾ ಇದು 100 ಅಂತೆ ಇದಕ್ಕೇನೆ. ಹಂಗಾದ್ರೆ ಈಗ ನಾವು 150 ಕೊಡಬೇಕು. ಓಕೆ, ನಾನು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡೆ. ವಾಪಸ್ ಬರಬೇಕಾದ್ರೆ 100 ಕೊಡ್ತಾರೆ, ನಾನು ರಿಟರ್ನ್ ಹೋಗ್ಬೇಕಾದ್ರೆ. ಯಾಕಂದ್ರೆ ಈಗ ಯಂಗ್ಸ್ಟರ್ಸ್ ಇರ್ತಾರಲ್ರಿ, ಕೆಲವು ಸ್ಟೂಡೆಂಟ್ಸ್, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಬರೋದಿಲ್ಲಿ. ಅವ್ರಿಗೆ ಏನಂದ್ರೆ ಸ್ವಲ್ಪ ನೆಗ್ಲಿಜೆನ್ಸಿ ಜಾಸ್ತಿ. ನಾನು ಈಗಿನ ಜನ್ರೇಷನ್ ನಾನು ಹೇಳ್ತಾ ಇರೋದು. ಅವರು ಕೇರ್ ಮಾಡಲ್ಲ. 100 ಆದ್ರೆ ಸ್ವಲ್ಪ ದೊಡ್ಡ ಅಮೌಂಟ್ ಅಂತ ಬರ್ತಾರೆ ಅಂದ್ಬಿಟ್ಟು ಕ್ಲೀನಾಗಿ ಸೇಫಾಗಿ ಇಟ್ಕೊಳಕ್ಕೆ. ಈಗ ನೋಡಿ, ಒಂದು ಬ್ಯಾಕ್ ಪ್ಯಾಕ್ ಹಾಕೊಂಡು ನೀವು ಬಂದ್ರಿ, ಸಾಯಂಕಾಲ ಗಾಡಿ ಇದೆ ಸಿಕ್ತು, ಹಂಗೆ ಹೊರಟೋಗ್ತೀನಿ. ಒಂದು ಟೀ ಶರ್ಟ್ ಇರ್ತದೆ, ಒಂದು 20 ರೂಪಾಯಿದು ಏನೋ ಟೀ ಶರ್ಟ್ ಇರುತ್ತೆ, ಹೋಲ್ಬಿಡತ್ತ ಅದು ಬಿಟ್ಟು ಅದಕ್ಕೆ ಕಡಿವಾಣ ಹಾಕಕ್ಕೆ ನೋಡಿ. ಇದಕ್ಕೆ Put food and drinks in the room as this can attract cockroaches. Remember, do not use the hair dryer or washing machine after midnight. Those who disturb the others with their snoring will be advised to leave. ಚೆನ್ನಾಗಿ ನೋಡಿ, ಗೊರಕೆ ಹೊಡಂಗಿಲ್ಲ ಅಂತ ಹೇಳಿದರೆ ಗೊರಕೆ ಹೊಡೆದ್ರು ಹೋಗ್ಬೇಕು ಹೊರಗಡೆ. ಔಟ್ ರೈಟ್ ಹೇಳಿರೋದು.
After check-in, there will be no option to cancel the reservation. A deposit of 100 yuan Yuan is is required, which will be refunded upon check-in. ಅದು ನಿಮ್ಮದು ಕಾರ್ಡ್ ಇದೆಯಲ್ಲ ಅದು. ಆಚೆ ಇದು ಕೊಟ್ಟಿದ್ರಲ್ಲ ಅದನ್ನು ವಾಪಸ್ ಕೊಡಬೇಕು. ಗೂಗಲ್ ಮ್ಯಾಪ್ ಅಲ್ಲ, ಗೂಗಲ್ ಅಲ್ಲ, ಬೈಡು ಮ್ಯಾಪ್. ಬೈಡು ಮ್ಯಾಪ್, ಗೂಗಲ್ ಮ್ಯಾಪ್. ನಾವು ಕ್ರಾಸ್ ಮಾಡೋದು ಬನ್ನಿ. ಹೋಗೋದಾ? ಹೋಗುತ್ತೆ ಬನ್ನಿ. ಅವ್ನು ನಮಗೋಸ್ಕರ ವೇಟ್ ಮಾಡ್ತಿಲ್ವ ನೋಡಿ, ಅವನು ರೆಕಾರ್ಡ್ ಮಾಡ್ತಾನೆ. ಸರ್ ಈಗ ಗೂಗಲ್ ಮ್ಯಾಪ್, ಆ ಮ್ಯಾಪಲ್ಲಿ ನಾವು ಬಂದ್ಬಿಡ್ತೀವಿ, 3D ಮ್ಯಾಪಲ್ಲಿ ನಾವು ಬರ್ತೀವಿ. 100 ಮಿನಿಟ್ಸ್ ಏನಾದರೂ ಎಮರ್ಜೆನ್ಸಿ ಇದ್ರೆ ನಿಮಗೆ ಫೋನ್ ಮಾಡೋಕ್ಕಾಗತ್ತೆ ಸರ್ ಅಲ್ವಾ? ಯಾಕಂದ್ರೆ ನಾನು ಇಂಟರ್ನ್ಯಾಷನಲ್ ತಗೊಂಡು ಇದು ಮಾಡೋಕ್ಕಾಗಲ್ಲ. ಒಂದು ಎರಡನೇದು 300 GB ಅಂತಂದ್ರೆ ಬೇಜಾನಾಗೋಯ್ತು ನನಗೆ. 60 GB. 60 GB. 60 GB ಮ್ಯಾಕ್ಸಿಮಮ್. ಒಂದು ದಿನಕ್ಕೆ 2 GB ಕಡಿಮೆ ಅಂದ್ರೆ ಇದೆಯಾ ಕೇಳಿ ಸರ್? 有没有便宜点的？便宜点的流量就没那么多，只有20个G。ಡೇಟಾ ಬಂದ್ಬಿಟ್ಟು 20 GB ಇದೆ. ಕಡಿಮೆದು ಇಲ್ಲ ಅದನ್ನ ತೊಗೊಂಬಿಡಿ 20 GB. ಎಲ್ಲ ಕಡೆ ವೈಫೈ ಇರುತ್ತೆ. ಇಲ್ಲ ಇದು ಇರಲಿ ಬಿಡಿ ಸರ್, ಯಾಕಂದ್ರೆ ಏನಾದರೂ ಲೈವ್ ಸ್ಟ್ರೀಮ್ ಏನಾದರೂ ಮಾಡಬೇಕು ಅಂತ ಅನ್ಸಿದಾಗ ಯೂಸ್ ಆಗುತ್ತೆ. ಓಕೆ ನೀವು ಗಿಯೋನಾಗ ಲಿವ್ಸಜ್ಜಿದಮ್ಮ 那就充200啊。 30 GB ಇದ್ದಾನೆ ಈಗ. ಪಾಸ್ಪೋರ್ಟು. ಸೊ ಅದಕ್ಕೆ ನಾವು ಇವಾಗ ಪಾಸ್ಪೋರ್ಟ್ ಕೊಡಬೇಕು, ಇಲ್ಲ ಅಂತಂದ್ರೆ ಅವ್ರು ಸಿಮ್ ಕೊಡಲ್ಲ. ಫ್ರೆಂಡ್ಲಿ ಇದ್ದಾರೆ, ತೊಂದರೆ ಇಲ್ಲ. ಪಾಪ ಇಲ್ಲಿ ಯಾರು ಅಡ್ಡ ಏನು ಮಾಡಲ್ಲ ಅಲ್ಲ? ಏನು ಮಾಡಲ್ಲ. ವಿಡಿಯೋ ಮಾಡ್ತಿದ್ದೀರಾ? ನಾನು ಈ ಥರ ಒಂದು ವಿಡಿಯೋ ಮಾಡಿದ್ದೆ ನಾನು. ಆಲ್ರೆಡಿ ಇದೆ ಒಂದು ವಿಡಿಯೋ ಮಾಡಾಕಿದ್ದೀನಿ ಚಾನಲ್. ಅಂತೂ ಖಂಡಿತ ಸಿಮ್ ಬೇಕೇ ಬೇಕಲ್ವ ಸರ್? ಎಲ್ಲೋ ಒಂದು ಕಡೆ ಹೋಗ್ಬೇಕಾಗುತ್ತೆ. 60 GB, ಆಮೇಲೆ 300 ಮಿನಿಟ್ಸ್ ಔಟ್ ಗೋಯಿಂಗ್ ಕಾಲ್ ಇದೆ. ಆಮೇಲೆ ಅದಕ್ಕೆ 200 yuan. ಓಕೆ, ತೊಂದರೆ. 200 yuan ಅಂದರೆ ಇಂಡಿಯನ್ ಲೆಕ್ಕದಲ್ಲಿ 2,500. 2,500. ಬೋಜು. ನಾನು ಬೋಜು ಅನ್ನೋಕ್ಕೇನು? ನಾನೊಬ್ಬ ಬೋಜು, ನಾನೊಬ್ಬ ಯೂಟ್ಯೂಬರ್ ಅನ್ನೋಕ್ಕೆ. ಓಸು ಈಗ ಬೋಜು, ಅದು ಆಕ್ಸೆಂಟ್ ಅದೆಲ್ಲ ಬೇಕದು. ಓಶು ಈಗ ಬೋಜು. ಓಶು ಈಗ ಬೋಜು. 抖音还是小红书？ ಯೂಟ್ಯೂಬ್. ಇಲ್ಲಿ ಯಾವುದು ನಂಬರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು ನಾನು. ಲಾಸ್ಟ್ ರೇಟು ಎಲ್ಲ 00 ಇದೆ ಸರ್. ಸೆಲೆಕ್ಟ್ ಮಾಡ್ಕೊಳಕ್ಕೆ 0ನೇ ಇದೆ. ಎಲ್ಲ 444 ಇದೆ ತೋಳಿ. ಅದು ನಾನು ಅದೇ ನೋಡಿ, ನಂದು 84 ನಂಬರು ಸರ್, ಲಕ್ಕಿ ನಂಬರ್ 84 ಇದೆಯಾ ಅಂತ ನೋಡಿದೆ. ಇಷ್ಟೇ ಅನ್ಸುತ್ತೆ. ಇಲ್ಲ ಬಿಡಿ, ಅದು ಒಂದು 120 ತಗೋತೀನಿ ಸರ್. ನನ್ನ ಕಣ್ಣು ಅಲ್ಲಿಗೆ ಹೋಯ್ತು ಸರ್. 120 ಅದನ್ನ ಪಾಸ್ಪೋರ್ಟ್ ಹೆಂಗಿದೆ ಹಂಗೆ ನಿಮ್ದು. ಅವ್ರು ಏನು ಮಾಡ್ತಾರೆ ಅದನ್ನ, ಅದು ಒಂದು ಸ್ಟ್ಯಾಂಡರ್ಡ್ ಲ್ಯಾಮಿನೇಷನ್ ಫಾರ್ಮ್. ಅದು ಪ್ರತಿಯೊಬ್ಬರು ಪೇಪರ್ ಕೊಟ್ಟು ಸಿಗ್ನೇಚರ್ ಮಾಡಿ ಅಂತ ಏನಕ್ಕಂದ್ರೆ ಇದೆ ನೋಡಿ, ಗ್ರೀನ್ ಎನರ್ಜಿ, ಸೇವ್ ಪೇಪರ್, ಇದೊಂದು ಬೆಸ್ಟ್ ಎಕ್ಸಾಂಪಲ್. ಪ್ರತಿಯೊಬ್ಬರಿಗೂ ಈ ಥರ ಕೊಡ್ತಾರೆ. ಈ ಥರ ಕೊಟ್ಟು ಅದನ್ನ ಅವರು ಇಲ್ಲಿ ಕ್ಯಾಮ್ರಾ ಇದೆಯಲ್ಲ, ಕ್ಯಾಮ್ರಾದಿಂದ ಫೋಟೋ ಹೊಡ್ಕೊಂಡು ಅವ್ರ ಸಿಸ್ಟಮಲ್ಲಿ ರೆಕಾರ್ಡ್ ಆಗ್ಬಿಡುತ್ತೆ. ಇದು ಆಮೇಲೆ ಅಳಿಸ್ಬಿಡ್ತಾರೆ. ಮತ್ತೊಬ್ರು ಬಂದಾಗ ಅವ್ರಿಗೂ ಇದನ್ನೇ ಕೊಡ್ತಾರೆ, ಪೇಪರ್ ವೇಸ್ಟ್ ಆಗೋದನ್ನ ಕಡಿಮೆ ಮಾಡೋಕ್ಕೆ. ನೋಡಿ ಆ್ಯಪಲ್ ಟ್ಯಾಪಲ್ ಕಂಪೇರ್ ಮಾಡ್ತಾರೆ ನೋಡಿ ಅವರು. ಪ್ರತಿಯೊಂದು ಅಕ್ಷರ, ಆಲ್ಫಾಬೆಟ್, ಶೇಪ್, ಡೈರೆಕ್ಷನ್ ಎಲ್ಲ. ಯಾಕಂದ್ರೆ ಅವ್ರಿಗೆ ಇಂಗ್ಲೀಷ್ ಅಷ್ಟು ಬರಲ್ಲ ಅವ್ರಿಗೆ, ಅವ್ರು ಕೇರೆ ಮಾಡಲ್ಲ. ಒಂದು ಸ್ಪೆಲ್ಲಿಂಗ್ ತಪ್ಪಿದ್ರೂ ತಗೊಳ್ಳಲ್ಲ ಅವರು. ಅದನ್ನ ಎಲ್ಲಿ ನೋಡಿದೆ ಅಂದರೆ, ನೀವು ಹಾಂಗ್ಕಾಂಗ್ದಕ್ಕೆ ಹೇಳಿದ್ರಲ್ಲ, ಪ್ರೀ ಅರೈವಲ್ದು ಮಾಡಬೇಕಾದ್ರೆ ಒಂದು ಡಾಟ್ ಇದ್ರೂ ಮಿಸ್ ಆದ್ರೂ ತಗೊಳ್ಳಲ್ಲ ಅಂತ. ಅದಕ್ಕೆ ಅದನ್ನು ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ಫೀಲ್ ಮಾಡಿದ್ದೀನಿ. ಎಷ್ಟೋ ಜನ ಯೂಟ್ಯೂಬಲ್ಲೂ ನೋಡಿದ್ದೀನಿ ಸರ್ ನಾನು, ಹಾಂಗ್ಕಾಂಗಲ್ಲಿ ಒಂದು ಡಾಟ್ ಎಕ್ಸ್ಟ್ರಾ ಹಾಕಿರೋದಕ್ಕೆ ವಾಪಸ್ ಕಳಿಸಿದ್ದಾರೆ. ಹಾಂಗ್ಕಾಂಗಿಂದ ರಿಟರ್ನ್ ಫ್ಲೈಟು ಹೋಗಿ ಹಿಂಗೆ ಅಂತ. ಹಂಗೆಲ್ಲ ಆಗತ್ತೆ. ಯಾಕಂದರೆ ಸೇಮ್ ಹೆಸರು, ಸೇಮ್ ಫ್ಯಾಮಿಲಿ ನೇಮ್ ಇರುತ್ತಲ್ಲ. ಈಗ ನೋಡಿ, ಈಗ ನಮ್ಮದು ಉತ್ತರ ಕರ್ನಾಟಕ ಅಲ್ಲ, ನಮ್ಮಲ್ಲಿ ನಮ್ಮ ಫ್ರೆಂಡ್ ಇದ್ದಾನೆ, ಕ್ಲೋಸ್ ಫ್ರೆಂಡ್, ಅವನ ಹೆಸರು ಆನಂದ್ ಪಾಟೀಲ್. ಎಲ್ಲರಿಗೂ ಪಾಟೀಲ್ ಎಷ್ಟು ಜನ ಆನಂದ್ ಪಾಟೀಲ್ ಇರ್ತಾರೆ ಕರ್ನಾಟಕದಲ್ಲಿ? ಒಂದು 100 ಜನನೇ, 1000 ಜನ ಮೇಲೆ ಇರ್ತಾರೆ. ಕರೆಕ್ಟ್. ಯಾರ ಹೆಸರು ಆನಂದ್ ಪಾಟೀಲ್ ಇದ್ದಾರೆ ಕಮೆಂಟ್ ಹಾಕಿ. ನಾಳೆಯಿಂದ ನಂದು ಇದೇ ರೀತಿ ಕ್ರೋಡ್ ಬರುತ್ತೆ, ಅದು ಅಲ್ಲಿ ಕೈಯಲ್ಲಿ ಬರುತ್ತೆ. ಆಗೋಯ್ತು. ಈಗ ನಾನು ಶಶಿ ಸರ್ ಒಂದು ಅಗ್ರಿಮೆಂಟಲ್ಲಿ ಬಂದಿದ್ದೀವಿ. ನಾನು ಅವ್ರಿಗೆ ಫೋನ್ಪೇ ಮುಖಾಂತರ ಅಮೌಂಟ್ ಹಾಕಿದ್ದೀನಿ. ಈಗ ಅವ್ರು ನನಗೆ ಸರ್ರು ಅಲ್ಲಿ ಪೇ ಮಾಡಿದ್ದಾರೆ. ಇಲ್ಲ, ಅವರು ಮೇಡಮ್ ಪೇ ಮಾಡಿದೆ ನಾನು ಚಾನಲ್ ಮೊಬೈಲ್ಗೆ. ನೋಡಿ ಅವ್ರು ಬಿಲ್ ಕೊಟ್ಟರು ನೋಡಿ, 200 yuan. ಉಲ್ಟಾ ನೋಡ್ತಿದ್ರ ಸರ್. RMB ಅಂದರೆ ಏನು ಸರ್? ರೆನ್ಮೆಂಬಿ. ಯುವಾನ್ ಅಂತ ಯಾಕೆ ಕರೀತಾರೆ ಹಂಗಾದ್ರೆ? ರೆನ್ಮೆಂಬಿ ಅಂದರೆ ಪೀಪಲ್ಸ್ ಮನಿ. ಚೈನೀಸಲ್ಲಿ ರೆನ್ಮೆಂಬಿ ಅಂತ ಹೇಳ್ತಾರೆ. ಓಕೆ. ಯುವಾನ್ ಇಸ್ ಇಂಗ್ಲಿಷ್ ವರ್ಡ್. ಓಕೆ. 卡要装吗？ಮೊಬೈಲ್ಗೆ ಹಾಕೊಟ್ಬಿಡಿ. ಈಗ ನಮ್ಮ ಇಂಡಿಯಾದಲ್ಲಿ ರೂಪಾಯಿ ಅಂತ ಹೇಳ್ತೀವಲ್ಲ, ರೂಪಾಯ, ಹಿಂದಿಯಲ್ಲಿ ರೂಪಾಯ, ಕನ್ನಡದಲ್ಲಿ ರೂಪಾಯಿ, ಬಟ್ ರೂಪಿ. ಆ್ಯಕ್ಚುಲಿ ನಾವಿವಾಗ ವಿಚಾಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಆಯಿತಾ? ಎಷ್ಟು ಕಷ್ಟ ಆಗ್ತಾ ಇದೆ ಅಂತಂದರೆ, ಫಸ್ಟು ವಿಚಾಟ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ರೀಜನ್ ಚೇಂಜ್ ಮಾಡಬೇಕು. ರೀಜನ್ ಚೇಂಜ್ ಮಾಡಾದ್ಮೇಲೆ ಇಲ್ಲಿ ಸಿಮ್ ಬೇಕು. ಇಲ್ಲಿ ಸಿಮ್ಮಿಂದ ಆದಮೇಲೆ ಇಲ್ಲಿ ಲೋಕಲ್ ಇರೋರು ಒಬ್ಬರು ನಮ್ಮದನ್ನು
ವೆರಿಫೈ ಮಾಡಬೇಕು. ಈಗ ನೋಡಿ ಶಶಿ ಸರ್ ಇದ್ದರು, ವೆರಿಫೈ ಮಾಡಿದ್ರು. ಈಗ ಬೇರೆಯವ್ರು ಯಾರೋ ಇಲ್ಲ ಅಂತಂದಿದ್ದು. ಒಂದು ನಿಮಿಷ, ಮೊನ್ನೆ ಒಬ್ರು ನನ್ನ ಯಾರೋ ಯೂಟ್ಯೂಬ್ ಫಾಲೋವರ್ ಅಂತೆ, ಪಬ್ಜಿ ಪ್ಲೇಯರ್ ಅಂತೆ, ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಅಣ್ಣ ನನಗೆ ಇದು ಮಾಡ್ಕೊಡು, ವೆರಿಫೈ ಮಾಡ್ಕೊಡು, ವಿಚಾಟ್ ಬೇರೆ ಅಂತ. ನಾನು ಏನು ವಿಚಾಟ್ ವೆರಿಫೈ ಮಾಡಿದ್ರೆ ನಿಮ್ಗೆ ಆಗ್ತಾ ಇದ್ದಿಲ್ಲ. ಏನೋ ಬಂದ್ವಿ ಯೂಸ್ ಮಾಡಿದ್ವಿ ಆ ಥರ ಇಲ್ಲ. ಈಗ ನೀವು ಆಯ್ತಲ್ಲ, ಈಗ ವಿಚಾಟ್ ಆಯ್ತು. ಈಗ ಅದರಲ್ಲಿ ಮೈ ಪೇಮೆಂಟ್ ನೋಡೋಣ ಹೋಗಿ, ಪೇ ಆ್ಯಂಡ್ ಸರ್ವಿಸಸ್ ಅಂತ, ಪೇ ಆ್ಯಂಡ್ ಸರ್ವಿಸಸ್ ರಿಸೀವ್ ಅಂತ ಇರುತ್ತೆ ನೋಡಿ. ಅದರಲ್ಲಿ ಕಾರ್ಡು, ವ್ಯಾಲೆಟ್ಟು, ಮನಿ ರಿಸೀವ್ ಅಂತ ಇರುತ್ತೆ ನೋಡಿ. ಅಲ್ಲಿ ರಿಸೀವ್ ಮನಿ, ರೆಡ್ ರಾಕೆಟ್ ಟ್ರಾನ್ಸ್ಫರ್ ಮೇಕಿಂಗ್ ಪರ್ಚೇಸ್ ವೆರಿಫೈ ನಾವು. ಓಕೆ, ಇದೆಲ್ಲ ಎಂಟ್ರಿ ಮಾಡಿದ್ದು. ಯಾವುದು? ಸೆಲೆಕ್ಟ್ ಐ ಡಿ, ಪಾಸ್ಪೋರ್ಟ್. ಓ, ಪಾಸ್ಪೋರ್ಟು. ಏನು ಸರ್ ರೂಲ್ಸ್? ಫುಲ್ ನೇಮ್ ಇನ್ ಐ ಡಿ ಪಾಸ್ಪೋರ್ಟ್ ತಗೊಂಡಿದ್ದು ಹಂಗೆ ಮಾಡ್ತೀವಿ. ಸ್ಟಾಪ್ ಮಾಡಿ ಆಯ್ತಾ? ಈಗ ಅದು ಅಮೌಂಟ್ ನೋಡಿ, ಈಗ ಅದು QR ಕೋಡ್ ಜನರೇಟ್ ಆಗುತ್ತೆ ನೋಡಿ. ಯು ಕ್ಯಾನ್ ಅಸೆಸ್ ದ ರೆಡ್ ಪಾಕೆಟ್ ಟ್ರಾನ್ಸ್ಫರ್ ಮನಿ ಪರ್ಚೇಸ್, ರಿಸೀವ್ ಮನಿ. ಓಕೆ, ಡನ್. ಕೊನೆಗೆ ಬಂತು. ಒಂದು ಸ್ವಲ್ಪ ಕಮ್ಮಿ ಕಳಿಸಿ ಸರ್, ಆಮೇಲೆ ನೋಡೋಣ. 0.1 ಕಳಿಸ್ತೀನಿ. ಬಂತು. ಬಂತು ನಿಮ್ದು ಫೋಟೋ ನೋಡಿ, ಕ್ಲೋಸ್ ಅಪ್. 0.1 ಒಂದೇ ಹಾಕ್ಬಿಡಿ ಸರ್, ನೋಡೋಣ. ಒಂದೇ ಕಳಿಸಿ. ಓಕೆ, ಒಂದೇ ಕಳಿಸಿ, ನೋಡೋಣ ಬರುತ್ತಾ ಅಂತ. ನನಗೊಂಥರ ಖುಷಿ ಆಯ್ತಾ ಇದೆ. ಓ, ಸಕ್ಸಸ್ ಸರ್ ಅಂತ ವಾಪಸ್ ಕಳಿಸಿ ನೋಡೋಣ. ಸಕ್ಸಸ್ ಅಂತೂ ಇಂತೂ ಚೈನಾದಲ್ಲಿ ಚೈನಾ ಫೋನ್ ಪೇನ ಯೂಸ್ ಮಾಡ್ತಾ ಇದ್ದೀವಿ. ಈಗ ನಾನು ರಿಸೀವ್ ಮಾಡ್ತೀನಿ, ನೀವು ಮಾಡಿ ಸರ್. ಸಕ್ಸಸ್, ಎಕ್ಸಲೆಂಟ್. ಬಂತಲ್ಲ, ಹೋಯ್ತಲ್ಲ. ಹಂಗಾರೆ ಅಲಿಪೇ ಅವಶ್ಯಕತೆ ಇಲ್ಲ ಈಗ. ನೋಡೋಣ, ಅಂದ್ರೆ ದೊಡ್ಡ ಅಮೌಂಟಲ್ಲಿ ಟ್ರೈ ಮಾಡ್ಬೇಕು. ಈಗ ಸಿಮ್ಮು ಮುಗೀತು, ವಿಚಾಟು ಮುಗೀತು. ಇನ್ನೇನೇ ಇದ್ರೂ ಜನಗಳ ಜೊತೆ ಮಾತಾಡಬೇಕು ಅಂದ್ರೂ ಪಟ ಅಂತ ಇದರಲ್ಲೇ ಮುಗಿಸ್ಬೋದು. ಟ್ರಾನ್ಸ್ಲೇಷನ್ ಇದರಲ್ಲೇ ಹಾಕೊಬೋದು. ಇನ್ನೂ ಒಂದು ಹೇಳಿದೆ ಅಲಿಪೇ ಅಂತ, ಬಟ್ ಅಲಿಪೇ ನನಗೆ ಅಲ್ಲಿ ವರ್ಕ್ ಆಗಲಿಲ್ಲ. ಸೊ ಯಾಕೆ ಏನು ಅಂತ ನಾನು ಇನ್ನೂ ಒಂದು ಸ್ವಲ್ಪ ವರ್ಕೌಟ್ ಮಾಡಬೇಕಾಗಿತ್ತು, ಬಟ್ ನನಗೆ ಅಲ್ಲಿ ಅಷ್ಟು ಟೈಮ್ ಸಿಗಲಿಲ್ಲ. ನೆಕ್ಸ್ಟ್ ಸಲ ನಾನೇನಾದರೂ ಚೀನಾಗೆ ಹೋಯ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ಅಲಿಪೇನ ಹೆಂಗೆ ಇನ್ಸ್ಟಾಲ್ ಮಾಡೋದು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ. ನನ್ನ ಉದ್ದೇಶ ಇಷ್ಟೇ, ನೀವು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ನಾಳೆ ದಿನ ಇದನ್ನು ರೆಫರ್ ಮಾಡಿಕೊಂಡು ನೀವು ಕೂಡ ಒಬ್ಬಂಟಿಯಾಗಿ ಹೊರದೇಶಗಳಿಗೆ ಹೋಗಿ ತಿರುಗಾಡ್ಕೊಂಡು ಬರಬೇಕು. ಇದೇ ನನ್ನ ಕಾನ್ಸೆಪ್ಟು. ವಿಡಿಯೋ ನೋಡಿ ಎಂಜಾಯ್ ಮಾಡಿ ಬಿಟ್ಟು ಅನ್ನೋದಕ್ಕಿಂತ ಹೆಚ್ಚಾಗಿ ನಾಲೆಜಬಲ್ ಆಗಿತ್ತ ಅನ್ನೋದು ನನ್ನ ಥಾಟ್ಸ್ ಆಗಿರುತ್ತೆ. ಆ ಇನ್ಫಾರ್ಮೇಷನ್ನ ಕೊಡೋ ಪ್ರಯತ್ನ ಅಂತೂ ಖಂಡಿತ ನಾನು ಮಾಡ್ತೀನಿ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶಶಿ ಸರ್ ಇಬ್ಬರೂ ಕೂಡ ಶೆಂಜನ್ ಸಿಟಿಯಲ್ಲಿ ಇರ್ತಕ್ಕಂಥ ಒಂದು ಎಲೆಕ್ಟ್ರಾನಿಕ್ ಮಾರ್ಕೆಟ್ಗೆ ವಿಸಿಟ್ ಮಾಡ್ತಾ ಇದ್ದೀವಿ. ಆ ಒಂದು ಎಪಿಸೋಡು ನೆಕ್ಸ್ಟ್ ಬರುತ್ತೆ ಅಂತ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ